ರಾಮಾಯಣ ಟ್ರೇಲರ್ ರಿಲೀಸ್ಡ್. ಹಿಂದೂ ಪೌರಾಣಿಕ ಮಹಾಕಾವ್ಯವನ್ನ ಆಧರಿಸಿದ ಈ ಭವ್ಯ ಚಿತ್ರದಲ್ಲಿ ಭಾರತದ ಟಾಪ್ ಮೋಸ್ಟ್ ಹೀರೋ ಕನ್ನಡದ ಯಶ್, ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಟ್ರೇಲರ್ನಲ್ಲಿ ಚಿತ್ರದ ದೃಶ್ಯಗಳು ಅದ್ಭುತವಾಗಿದ್ದು, ನಟ ಯಶ್ ರಾವಣನಾಗಿ ಇಡೀ ಟ್ರೇಲರ್ ಅನ್ನೇ ಕಬ್ಜಾ ಮಾಡಿ ಎಲ್ಲರನ್ನೂ ಮೆಚ್ಚಿಸಿದ್ದಾರೆ. ರಾಮಾಯಣಕ್ಕಾಗಿ ಬಹುದಿನಗಳಿಂದ ಕಾಯುತ್ತಿದ್ದ ಅಭಿಮಾನಿಗಳ ಕಾಯುವಿಕೆ ಕೊನೆಗೂ ಈಡೇರಿದೆ. ನಿತೇಶ್ ತಿವಾರಿ ಅವರ ಬಹುನಿರೀಕ್ಷಿತ ಚಿತ್ರ ರಾಮಾಯಣ ಭಾಗ 1 ಚಿತ್ರದ ಸ್ಫೋಟಕ ಟ್ರೇಲರ್ ಬಿಡುಗಡೆಯಾಗಿದೆ. ಹಿಂದೂ ಪೌರಾಣಿಕ ಮಹಾಕಾವ್ಯವನ್ನ ಆಧರಿಸಿದ ಈ ಭವ್ಯ ಚಿತ್ರದಲ್ಲಿ ಭಾರತದ ಟಾಪ್ ಮೋಸ್ಟ್ ಹೀರೋ ಕನ್ನಡದ ಯಶ್, ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಟ್ರೇಲರ್ನಲ್ಲಿ ಚಿತ್ರದ ದೃಶ್ಯಗಳು ಅದ್ಭುತವಾಗಿದ್ದು, ನಟ ಯಶ್ ರಾವಣನಾಗಿ ಇಡೀ ಟ್ರೇಲರ್ ಅನ್ನೇ ಕಬ್ಜಾ ಮಾಡಿ ಎಲ್ಲರನ್ನೂ ಮೆಚ್ಚಿಸಿದ್ದಾರೆ. ಆದರೆ ರಣಬೀರ್ ಕಪೂರ್ ಭಗವಾನ್ ರಾಮನಾಗಿ ಜನರ ಹೃದಯಗಳನ್ನು ಗೆದ್ದಿದ್ದಾರೆ. ರಾಮಾಯಣ ಚಿತ್ರದ ಟ್ರೇಲರ್ ರಾವಣನ ಯಶ್ ಪ್ರಬಲ ಸಂಭಾಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ರಾವಣ ತನ್ನನ್ನು 3 ಲೋಕಗಳ ಅಧಿಪತಿಯೆಂದು ಘೋಷಿಸಿಕೊಳ್ಳುತ್ತಾನೆ. ಅವನ ದಬ್ಬಾಳಿಕೆ ಮತ್ತು ವಿನಾಶವು ಉತ್ತುಂಗಕ್ಕೇರಿದಾಗ ವಿಷ್ಣು ಲೋಕವನ್ನು ಸಮತೋಲನಗೊಳಿಸಲು ಮತ್ತು ಧರ್ಮವನ್ನು ರಕ್ಷಿಸಲು ಶ್ರೀರಾಮನಾಗಿ ಅವತರಿಸುತ್ತಾನೆ. ಇದರ ನಂತರ ಶ್ರೀರಾಮ್ ರಣಬೀರ್ ಕಪೂರ್ ಪರದೆಯ ಮೇಲೆ ಪ್ರವೇಶಿಸುತ್ತಾನೆ. ಅವನು ಬಾಲ್ಯದಿಂದಲೇ ರಾಕ್ಷಸರನ್ನು ಸಂಹರಿಸಿ ನಂತರ ಸೀತೆಯನ್ನು ಮದುವೆಯಾಗುತ್ತಾನೆ. ಶ್ರೀರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕಾದಾಗ ಕಥೆಯು ಚಿತ್ರದಲ್ಲಿ ಒಂದು ಪ್ರಮುಖ ತಿರುವು ಪಡೆಯುತ್ತದೆ. ಕಾಡಿನ ಈ ಕಠಿಣ ಪ್ರಯಾಣದಲ್ಲಿ ಸೀತೆ, ಸಾಯಿ ಪಲ್ಲವಿ ಮತ್ತು ಲಕ್ಷ್ಮಣ, ರವಿ ದುಬೆ ಅವನೊಂದಿಗೆ ಹೋಗುತ್ತಾರೆ. ಇದರ ನಂತರ ಲಂಕಾದ ರಾಜ ರಾವಣನು ಸೀತೆಯನ್ನು ಅಪಹರಿಸಿದ ಬಗ್ಗೆ ಮತ್ತು ನಂತರದ ಅಧರ್ಮದ ಮೇಲೆ ಧರ್ಮದ ವಿಜಯಕ್ಕಾಗಿ ನಡೆಯುವ ಯುದ್ಧದ ಬಗ್ಗೆ ಒಂದು ನೋಟ ಬರುತ್ತದೆ. ಇದರ ಅಡಿಪಾಯವನ್ನು ರಾಮಾಯಣ ಭಾಗ 1ನಲ್ಲಿ ಹಾಕಲಾಗಿದೆ. ಗಮನಾರ್ಹವಾಗಿ, ರಾಮಾಯಣದ ತಾರಾಗಣವು ಪ್ರಸ್ತುತ ಸಿನಿಲೋಕದಲ್ಲಿ ಚರ್ಚೆಯಲ್ಲಿದೆ. ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ಮತ್ತು ಸಾಯಿ ಪಲ್ಲವಿ ಸೀತೆಯ ಪಾತ್ರದಲ್ಲಿ ನಟಿಸಿದ್ದಾರೆ. ಭಾರತದ ಹಾಲಿ ಸೂಪರ್ ಸ್ಟಾರ್ ಯಶ್ ರಾವಣನ ಶಕ್ತಿಶಾಲಿ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ನಟಿ ಕಾಜಲ್ ಅಗರ್ವಾಲ್ ಮಂಡೋದರಿ ಪಾತ್ರದಲ್ಲಿ ಮತ್ತು ರವಿ ದುಬೆ ಲಕ್ಷ್ಮಣನ ಪಾತ್ರದಲ್ಲಿದ್ದಾರೆ. ಸನ್ನಿ ಡಿಯೋಲ್, ರಾಕುಲ್ ಪ್ರೀತ್ ಸಿಂಗ್ ಮತ್ತು ಅರುಣ್ ಗೋವಿಲ್ ಕೂಡ ಈ ಚಿತ್ರದ ಭಾಗವಾಗಿದ್ದಾರೆ. ನಮಿತ್ ಮಲ್ಹೋತ್ರಾ ನಿರ್ಮಿಸಿರುವ ರಾಮಾಯಣ 2 ಭಾಗಗಳಲ್ಲಿ ಬಿಡುಗಡೆಯಾಗಲಿದೆ ಎಂಬುದು ಗಮನಿಸಬೇಕಾದ ಸಂಗತಿ. ಮೊದಲ ಭಾಗವು ಈ ದೀಪಾವಳಿಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು, 2ನೇ ಭಾಗವು 2027ರ ದೀಪಾವಳಿಯಂದು ಬಿಡುಗಡೆಯಾಗಲಿದೆ. ಎರಡೂ ಚಿತ್ರಗಳ ಬಜೆಟ್ ಸುಮಾರು 4,000 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ.